ಓಂ ಶಾಂತಿ. ಅವಿಕ್ ಮುರಳಿಯಿಂದ ಆರಿಸಿರೋದು ಕೆಲವೊಂದು ಶಾರ್ಟ್ ಆಗಿ ಪಾಯಿಂಟ್ ಇದೆ. कर्मयोगी आगिरी ಅಂತ. कर्मयोगी बनो. योग मन ही याद का अटेंशन. जैसे कर्म नहीं छोड़ सकते वैसे ही याद भी नहीं छूटे, इसको कहा जाता है कर्मयोगी. ಅಂದರೆ ಅರ್ಥ ಏನು, ಯೋಗ ಅಂದರೆ ನೆನಪಿನ ಅಟೆನ್ಷನ್, ಗಮನ ಕೊಡೋದು ನೆನಪು ಬಗ್ಗೆ. ಉದಾಹರಣೆವಾಗಿ ಕರ್ಮ ನಾವು ಬಿಡೋಕ್ಕಾಗಲ್ಲ, ಸಾಧ್ಯನೇ ಇಲ್ಲ. ಹಾಗೆ ನೆನಪೂ ಸಹ ಬಿಟ್ಟು ಹೋಗಬಾರ್ದು, ನೆನಪೂ ಸಹ ತುಂಡಾಗಬಾರ್ದು. ಇದೇ ಹೇಳ್ತಾರೆ ಕರ್ಮಯೋಗಿ. ಕರ್ಮ ಮತ್ತು ಯೋಗದ ಬ್ಯಾಲೆನ್ಸು. कर्मयोगी अर्थात हर कर्म द्वारा बाप से स्नेह और संबंध का हर आत्मा को साक्षात्कार हो. कर्मयोगी अर्थात ಏನು ಹೇಳ್ತಿದ್ದಾರೆ, ಪ್ರತಿ ಕರ್ಮ ಮೂಲಕ ತಂದೆ ಮತ್ತು ಸಂಬಂಧದ ಬಗ್ಗೆ ಪ್ರತಿಯೊಂದು ಆತ್ಮಗೆ ನಮ್ಮಿಂದ ಸಾಕ್ಷಾತ್ಕಾರ ಆಗಲಿ ಅಂತ. उदाहरण जैसे हद की आत्माओं से स्नेह रखने वाली आत्मा के चेहरे और चलन से दिखाई देता है यह कोई स्नेह में लवलीन है, ऐसे हर कर्म बाप के साथ स्नेही आत्मा का अनुभव कराए तब कहेंगे कर्म योगी. ಉದಾಹರಣೆವಾಗಿ ಹದ್ದಿಂದು ಆತ್ಮರ ಮೇಲೆ ಯಾರಿಗೆ ಸ್ನೇಹ ಇರುತ್ತೆ, ಅದು ಉದಾಹರಣೆವಾಗಿ ಶರೀರಧಾರಿಯರಿಗೆ ಯಾರಿಗೆ ಅನ್ಯರ ಮೇಲೆ ಸ್ನೇಹ ಇರುತ್ತೆ, ಯಾವುದಾದ್ರೂ ಶರೀರಧಾರಿಯರ ಮೇಲೆ ಸ್ನೇಹ ಇರುತ್ತೆ, ಆಗ ಸ್ನೇಹ ಇಟ್ಕೊಂಡಿರೋ ಆತ್ಮ ಅದು ಚಹರೆದಿಂದ, ಚಲನೆಯಿಂದ, ಮುಖದಿಂದ, ನಡತೆಯಿಂದ ಎದ್ದು ಕಾಣ್ತಾ ಇರುತ್ತೆ, ಗೊತ್ತಾಗ್ತಾ ಇರುತ್ತೆ ಇವರು ಯಾರಾದ್ರ ಮೇಲೆ ಪ್ರೀತಿ ಇಟ್ಕೊಂಡಿದ್ದಾರೆ. ಅದಕ್ಕೆ ಅವ್ರ ಪ್ರೀತಿಯಲ್ಲಿ, ಅವ್ರ ನೆನಪಲ್ಲಿ ಇವರು ತಲ್ಲೀನಾಗಿದ್ದಾರೆ, ಅವ್ರ ನೆನಪಲ್ಲೇ ಇವ್ರು ಮಾಡ್ತಿದ್ದಾರೆ, ಪೂರ್ತಿ ಅದರದಲ್ಲೇ ಮುಳುಗಿದ್ದಾರೆ, ಅವ್ರ ನೆನಪಲ್ಲೇ. ಆ ಥರ ಅವರು ಫುಲ್ ಇನ್ನೊಂದು ಲೋಕದಲ್ಲಿ ಇದ್ದಾರೆ, ಆ ಥರ ಅನುಭವ ಮಾಡ್ತಿರ್ತಾರೆ. ಹಾಗೆ ಪ್ರತಿಯೊಂದು ಕರ್ಮ ತಂದೆ ನೆನಪಲ್ಲಿ ಮಾಡಬೇಕು, ತಂದೆ ನೆನಪಲ್ಲಿ ಮುಳುಗಿರೋದು, ಆ ಥರ ನಮ್ಮ ಅನುಭವನೆ ಇರಬೇಕು. ಮತ್ತು ತಂದೆ ನೆನಪಲ್ಲಿ ಸ್ನೇಹಿ ಆತ್ಮಗೆ ಏನು ಅನುಭವ ಆಗುತ್ತೆ, ತಂದೆ ಸ್ನೇಹದಲ್ಲಿ ಅಂತ ಅವ್ರು ಇದ್ದೇ ಇರ್ತಾರೆ. ಮತ್ತು ಅನ್ಯ ಆತ್ಮರಿಗೆ ನಮ್ಮಿಂದ ಏನು ಅನುಭವ ಆಗುತ್ತೆ, ಇವರು ತಂದೆ ನೆನಪಲ್ಲಿ ತಲ್ಲೀನಾಗಿದ್ದಾರೆ. ಅದೇ ಥರ ಅವ್ರಿಗೂ ಅಂತೂ ಅನಿಸುತ್ತೆ, ಬೇರೆಯವ್ರಿಗೆ ನಮಗೆ ನೋಡಿ ಅಂತ ಅನಿಸುತ್ತೆ, ಆದರೂ ಅವ್ರಿಗೂ ಪರಮಾತ್ಮ ನೆನಪು ತರಿಸುತ್ತೆ. ಏಕೆಂದರೆ ಆ ವೈಬ್ರೇಷನ್ಸ್ ಅವ್ರಿಗೆ ಹೋಗ್ತಾ ಇರುತ್ತಲ್ಲ, ಅಂಥವ್ರಿಗೆ ಹೇಳ್ತಾರೆ ಕರ್ಮಯೋಗಿ. ಅರ್ಥ ಏನು ಅಂದರೆ, ಹೇಗೆ ರೀತಿ ಬ್ರಹ್ಮ ಬಾಬಾ ಏನು ಮಾಡಿದ್ರು, ಎಷ್ಟೋ ಉದಾಹರಣೆಗಳಿದೆ. ಬ್ರಹ್ಮ ಬಾಬಾ ಇಷ್ಟು 400 ಜನ ಆತ್ಮರಿಗೆ, ಮನುಷ್ಯ ಆತ್ಮರಿಗೆ ಅರ್ಥಾತ್ ಯಜ್ಞದಲ್ಲಿರೋರು ಬ್ರಾಹ್ಮಣ ಆತ್ಮರಿಗೆ ಚಪ್ಪಲಿ ಹೊಲಿಯೋದು ಇರಲಿ, ಇಲ್ಲ ಅಂದರೆ ಸಗಣಿ ಗೊಬ್ಬರದಿಂದ ಸಗಣಿ ರೆಡಿ ಮಾಡೋದಿರಲಿ, ಇಲ್ಲಾಂದರೆ ಯಾವುದಾದ್ರೂ ಗೋಧಿ ಕ್ಲೀನ್ ಮಾಡೋ ಟೈಮಲ್ಲಿ ಇರಲಿ, ಇಲ್ಲಾಂದರೆ ಯಾವುದಾದ್ರೂ ಒಂದು ಸಣ್ಣ ಪುಟ್ಟ ಬಾಬನ ಮನೆಯದು ಯಜ್ಞ ಸೇವೆದೇ ಇರಲಿ, ಬಾಬಾ ನೆನಪಲ್ಲಿ ಮಾಡುವಾಗ ಅನ್ಯರಿಗೆ ಏನು ಅನುಭವ ಆಗ್ತಾ ಇತ್ತು, ಇವರು ಯಾರೋ ಫರಿಸ್ತಾ ಇದ್ದಾರೆ, ಸೂಕ್ಷ್ಮ ದೇವತೆ ಇದ್ದಾರೆ ಅಂತ ಅನುಭವ ಆಗ್ತಿತ್ತು. ಮತ್ತು ಕೆಲವರಿಗೆ ಶ್ರೀಕೃಷ್ಣ ಸಾಕ್ಷಾತ್ಕಾರ ಆಗ್ತಿತ್ತು, ಕೆಲವರಿಗೆ ವಿಷ್ಣು ಸಾಕ್ಷಾತ್ಕಾರ, ಕೆಲವರಿಗೆ ಒಂದು ವಿಶೇಷವಾದ ಶೀತಲತೆ ಅನುಭವ ಆಗ್ತಾ ಇರೋದು. ಕಾರಣ ಏನು, ಬ್ರಹ್ಮ ಬಾಬರವರು ಬಾಬನಿಗೆ ಮನಸ್ಸಲ್ಲಿ ಇಟ್ಕೊಂಡು ಕೈಯಿಂದ ಕರ್ಮ ಮಾಡ್ತಾಯಿದ್ರು. ಅದಕ್ಕೋಸ್ಕರ ಸೇಮ್ ಅದೇ ಥರ ನಾವು ಸಹ ಬಾಬನ ನೆನಪಲ್ಲಿ ಒಂದು ಪ್ರಿಯತಮ ಇರೋ ಥರ ನಾವು ನೆನಪು ಮಾಡ್ತಾ ಬಾಬನ ನೆನಪಲ್ಲಿ ನಾವು ಪ್ರತಿಯೊಂದು ಕರ್ಮ ಮಾಡಿದರೆ ನಮ್ಮ ಕರ್ಮನೂ ಸಹ ಗಾಯನ ಪೂಜೆನೇ ಆಗುತ್ತೆ. ಯಾಕೆಂದರೆ ನಮ್ಮದೇ ಕರ್ಮದಿಂದನೇ ದೇವಸ್ಥಾನಗಳಲ್ಲಿ ವಿಧಿಪೂರ್ವಕ ಪೂಜೆ ನಡೀತಾ ಇರುತ್ತಾನೆ. ದೇವಿ ಮೆರವಣಿಗೆಗೆ ಹೋದರು, ದೇವಿ ಈಗ ಪ್ರಸಾದ ಊಟ ಮಾಡ್ತಿದ್ದಾರೆ, ಇಲ್ಲಾಂದರೆ ಪ್ರಸಾದ ಸ್ವೀಕಾರ ಮಾಡ್ತಿದ್ದಾರೆ, ದೇವಿ ನಿದ್ದೆ ಮಾಡ್ತಿದ್ದಾರೆ. ಅರ್ಥ ಏನು, ಪ್ರತಿ ಕರ್ಮದಲ್ಲಿ ಬಾಬಾ ನೆನಪಿದ್ರೆ ನಮ್ಮದೇ ಕರ್ಮನೇ ಗಾಯನ ಮತ್ತು ಪೂಜನ ಯೋಗ್ಯ ಆಗುತ್ತೆ, ಹೆಸರುವಾಸಿ ಆಗುತ್ತೆ ಅಂತ ಹೇಳಿ. ಅದಕ್ಕೋಸ್ಕರ ನಾವೇನು ಮಾಡಬೇಕು, ಇವತ್ತಿಂದ ಕರ್ಮಯೋಗಿ ಆಗಬೇಕು. ಓಂ ಶಾಂತಿ. ದಯವಿಟ್ಟು ಎಲ್ಲರೂ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಎಲ್ಲರಿಗೂ ಶೇರ್ ಮಾಡಿ.